ಮುಖದ ಹೊಳಪು ಕಡಿಮೆಯಾಗುವುದು, ಚರ್ಮ ಮಂಕಾಗಿ ಕಾಣುವುದು, ತಾಜಾತನ ಇಲ್ಲದಂತೆ ಕಾಣುವುದು ಸಾಮಾನ್ಯ ಸಮಸ್ಯೆಗಳಾಗಿವೆ. ಇಂತಹ ಸಂದರ್ಭಗಳಲ್ಲಿ ದುಬಾರಿ ಕ್ರೀಮ್ಗಳಿಗಿಂತ ಮನೆಯಲ್ಲಿ ಸಿಗುವ ಮೊಸರು ಬೇಳೆ ಮತ್ತೆ ಕಡಲೆ ಹಿಟ್ಟು ಉತ್ತಮ ಪರಿಹಾರವಾಗಿದೆ. ಇವೆರಡು ಚರ್ಮವನ್ನು ಸ್ವಚ್ಛಗೊಳಿಸಿ ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಿ ಸಹಜ ಕಾಂತಿ ನೀಡಲು ಸಹಾಯ ಮಾಡುತ್ತದೆ. ಹಾಗಾದರೆ ಇವೆರಡರಲ್ಲಿ ಯಾವುದು ಉತ್ತಮ? ಇಂದಿನ ವಿಡಿಯೋದಲ್ಲಿ ನೋಡೋಣ. ಮೊಸರು ಬೇಳೆಯ ಪ್ರಯೋಜನಗಳು. ಮೊಸರು ಬೇಳೆ ಚರ್ಮದ ಆರೈಕೆಗೆ ಬಹಳ ಉಪಯುಕ್ತವಾದ ನೈಸರ್ಗಿಕ ಪದಾರ್ಥ. ಸತ್ತ ಚರ್ಮದ ಕೋಶಗಳು ತೆಗೆಯಲು ಸಹಾಯವಾಗುತ್ತದೆ. ಮುಖದ ಕಲೆಗಳು ಮತ್ತು ಮಂಕು ಕಡಿಮೆಯಾಗುತ್ತದೆ. ಚರ್ಮ ಮೃದುವಾಗಿ ಕಾಣುತ್ತದೆ. ಸಹಜ ಹೊಳಪು ಹೆಚ್ಚುತ್ತದೆ. ಚರ್ಮದ ಟೋನ್ ಸಮವಾಗಲು ಸಹಾಯ ಮಾಡುತ್ತದೆ. ಕಡಲೆ ಹಿಟ್ಟಿನ ಪ್ರಯೋಜನಗಳು. ಕಡಲೆ ಹಿಟ್ಟು ಕೂಡ ಬಹಳ ಹಳೆಯ ಕಾಲದಿಂದ ಬಳಕೆಯಲ್ಲಿರುವ ಮನೆಮದ್ದು. ಇದು ಮುಖದ ಹೆಚ್ಚುವರಿ ಎಣ್ಣೆ ತೆಗೆದುಹಾಕುತ್ತದೆ. ಚರ್ಮ ಸ್ವಚ್ಛ ಮತ್ತು ತಾಜಾ ಆಗುತ್ತದೆ. ಧೂಳು ಮತ್ತು ಮಲಿನತೆ ನಿವಾರಣೆಯಾಗುತ್ತದೆ. ಮೊಡವೆ ಸಮಸ್ಯೆ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಎಣ್ಣೆಯುಕ್ತ ಚರ್ಮಕ್ಕೆ ತುಂಬಾ ಉಪಯುಕ್ತವಾಗಿದೆ. ಹೇಗೆ ಬಳಸಬೇಕು? ಮೊಸರು ಬೇಳೆ ಫೇಸ್ ಪ್ಯಾಕ್. 2 ಚಮಚ ಮೊಸರು ಬೇಳೆ ನೆನೆಸಿ ಮೃದುವಾಗಿ ರುಬ್ಬಿ ಹಾಲು ಅಥವಾ ಗುಲಾಬಿ ನೀರು ಸೇರಿಸಿ ಮುಖಕ್ಕೆ ಹಚ್ಚಿ 15 ರಿಂದ 20 ನಿಮಿಷ ಬಿಡಿ. ನಂತರ ತೊಳೆಯಿರಿ. ಕಡಲೆ ಹಿಟ್ಟು ಫೇಸ್ ಪ್ಯಾಕ್. 2 ಚಮಚ ಕಡಲೆ ಹಿಟ್ಟು, ಸ್ವಲ್ಪ ಮೊಸರು ಅಥವಾ ಗುಲಾಬಿ ನೀರು, ಚಿಟಿಕೆ ಅರಿಶಿಣ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ 10 ರಿಂದ 15 ನಿಮಿಷ ನಂತರ ತೊಳೆಯಿರಿ. ಯಾವುದು ಹೆಚ್ಚು ಹೊಳಪು ಕೊಡುತ್ತದೆ? ಮೊಸರು ಬೇಳೆ ಮತ್ತು ಕಡಲೆ ಹಿಟ್ಟು ಎರಡೂ ಚರ್ಮದ ಆರೈಕೆಗೆ ಉತ್ತಮ ಮನೆಮದ್ದುಗಳು. ಆದರೆ ಚರ್ಮದ ಹೊಳಪು ಹೆಚ್ಚಿಸುವ ದೃಷ್ಟಿಯಿಂದ ಎರಡರ ಕೆಲಸ ಬೇರೆ ಬೇರೆ ರೀತಿಯದು. ಮೊಸರು ಬೇಳೆ ಹೊಳಪಿಗೆ ಹೆಚ್ಚು ಪರಿಣಾಮಕಾರಿ. ಮೊಸರು ಬೇಳೆ ಚರ್ಮದ ಮೇಲಿನ ಸತ್ತ ಕೋಶಗಳನ್ನು ಆಳವಾಗಿ ತೆಗೆದುಹಾಕುತ್ತದೆ. ಇದೇ ಕಾರಣದಿಂದ ಮಂಕಾದ ಚರ್ಮ ಕಡಿಮೆಯಾಗುತ್ತದೆ. ಚರ್ಮ ಹೆಚ್ಚು ಸ್ವಚ್ಛವಾಗಿ ಕಾಣುತ್ತದೆ. ಕಲೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ಮುಖಕ್ಕೆ ಸಹಜ ಕಾಂತಿ ಬರುತ್ತದೆ. ಆದ್ದರಿಂದ ನೇರವಾಗಿ ಗ್ಲೋ ಅಥವಾ ಹೊಳಪು ಹೆಚ್ಚಿಸಲು ಮೊಸರು ಬೇಳೆ ಹೆಚ್ಚು ಪರಿಣಾಮಕಾರಿ ಎಂದು ಹೇಳಬಹುದು. ಕಡಲೆ ಹಿಟ್ಟು ಸ್ವಚ್ಛತೆ ಮತ್ತು ತಾಜಾತನಕ್ಕೆ ಹೆಚ್ಚು ಉತ್ತಮ. ಕಡಲೆ ಹಿಟ್ಟು ಮುಖ್ಯವಾಗಿ ಚರ್ಮವನ್ನ ಸ್ವಚ್ಛಗೊಳಿಸುತ್ತದೆ. ಹೆಚ್ಚುವರಿ ಎಣ್ಣೆ ತೆಗೆದುಹಾಕುತ್ತದೆ. ಧೂಳು ಮತ್ತು ಮಲಿನತೆ ನಿವಾರಿಸುತ್ತದೆ. ಮುಖವನ್ನ ತಾಜಾವಾಗಿ ಮಾಡುತ್ತದೆ. ಮೊಡವೆ ಸಮಸ್ಯೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಆದರೆ ಮೊಸರು ಬೇಳೆ ಹೋಲಿಸಿದರೆ ಸ್ವಲ್ಪ ಕಡಿಮೆ. ಸರಳವಾಗಿ ಹೇಳುವುದಾದರೆ ಹೊಳಪು ಹೆಚ್ಚಿಸಲು ಮೊಸರು ಬೇಳೆ ಹೆಚ್ಚು ಉತ್ತಮ. ಸ್ವಚ್ಛತೆ ಮತ್ತು ಎಣ್ಣೆ ನಿಯಂತ್ರಣಕ್ಕೆ ಕಡಲೆ ಹಿಟ್ಟು ಉತ್ತಮ. ಯಾರು ಬಳಸಬಾರದು? ಅತಿ ಸೂಕ್ಷ್ಮ ಚರ್ಮ ಇರುವವರು, ಅಲರ್ಜಿ ಇರುವವರು, ಮುಖದಲ್ಲಿ ಗಾಯ ಅಥವಾ ಉರಿ ಇರುವವರು ಮೊದಲು ಪ್ಯಾಚ್ ಟೆಸ್ಟ್ ಮಾಡುವುದು ಉತ್ತಮ. ಆರೋಗ್ಯ ಸಲಹೆಗಳು. ದಿನಕ್ಕೆ ಸಾಕಷ್ಟು ನೀರು ಕುಡಿಯಿರಿ. ಹಣ್ಣು ಮತ್ತು ತರಕಾರಿ ಹೆಚ್ಚು ಸೇವಿಸಿ. ಸರಿಯಾದ ನಿದ್ರೆ ಮಾಡಿ. ಮುಖವನ್ನ ಸ್ವಚ್ಛವಾಗಿಡಿ. ಸೂರ್ಯನ ಬೆಳಕಿನಿಂದ ರಕ್ಷಣೆ ಪಡೆಯಿರಿ. ಅಧ್ಯಯನಗಳ ಪ್ರಕಾರ ಚರ್ಮದ ಹೊಳಪು ಹೆಚ್ಚಿಸಲು ಮುಖ್ಯವಾದವು ಚರ್ಮದ ಸ್ವಚ್ಛತೆ, ಸತ್ತ ಕೋಶಗಳ ನಿವಾರಣೆ, ಸರಿಯಾದ ಆಹಾರ, ಸನ್ ಪ್ರೊಟೆಕ್ಷನ್. ಮೊಸರು ಬೇಳೆ ಮತ್ತು ಕಡಲೆ ಹಿಟ್ಟು ಚರ್ಮವನ್ನ ತಾತ್ಕಾಲಿಕವಾಗಿ ಕಾಂತಿಯುಕ್ತವಾಗಿ ಕಾಣುವಂತೆ ಮಾಡುತ್ತದೆ, ಆದರೆ ಶಾಶ್ವತವಾಗಿ ಚರ್ಮದ ಬಣ್ಣ ಬದಲಾಯಿಸುವುದಿಲ್ಲ. ಮೊಸರು ಬೇಳೆ ಮತ್ತು ಕಡಲೆ ಹಿಟ್ಟು ಎರಡು ಉತ್ತಮ ಮನೆಮದ್ದುಗಳು. ಹೊಳಪು ಮತ್ತು ಕಲೆಗಳಿಗೆ ಮೊಸರು ಬೇಳೆ, ಎಣ್ಣೆ ನಿಯಂತ್ರಣಕ್ಕೆ ಮತ್ತು ಸ್ವಚ್ಛತೆಗೆ ಕಡಲೆ ಹಿಟ್ಟು. ವಾರಕ್ಕೆ 2 ಬಾರಿ ಬಳಸಿದರೆ ಚರ್ಮ ಸ್ವಚ್ಛ, ಮೃದುವಾಗಿ ಮತ್ತು ಕಾಂತಿಯುತವಾಗಿ ಕಾಣುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಲ್ತ್ ಮತ್ತು ಬ್ಯೂಟಿ ಟಿಪ್ಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.